ನೋಡಿ ರೈತ ಬಂದವ್ರೆ, ಈ ಥರ ಮೆಣಸಿನ ಗಿಡಕ್ಕೆ ಒಳಮುಟ್ಗು ರೋಗ ಇದೆ. ಏನಪ್ಪ ಅಂದರೆ ಈಗ ಸ್ಪ್ರೇ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಭೂಮಿಯಲ್ಲಿ ತೇವಾಂಶ ಇಲ್ಲ. ಮತ್ತು ಈ ಥರ ಕಪ್ಪು ಚಿಕ್ಕು ರೋಗಗಳು ಬಂದವ, ಇದಕ್ಕೂ ಮಾಡೋಕ್ಕಾಗಲ್ಲ. ಯಾಕಂದರೆ ಹೊಲದಲ್ಲಿ ತೇವಾಂಶ ಇಲ್ಲ, ಕಡಿಮೆ ಇದೆ. ಆ ಒಂದು ಉದ್ದೇಶದಿಂದ ಯಾವುದೇ ಥರ ಸ್ಪ್ರೇಗಳು ಮಾಡೋದಿಲ್ಲ. ಹೂವು ಮತ್ತು ಕಾಯಿ ತುಂಬ ಚೆನ್ನಾಗಿ ಹಿಡಿದಿದ್ದಾವೆ. ಬರ್ತೈತೆ, ಬೆಳೆ ಬರ್ತಾ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬರ್ತೈತಿ. ನೋಡಿ ಇದೇ ಥರ ನಮ್ಮ ಹೊಲ. ನೋಡಿ ಇಲಿಗಳು ಒಂದು ಕಾಟ ಆಗ್ಬಿಟ್ಟಿದೆ. ಎಲ್ಲಿ ಬೇಕಾದಲ್ಲಿ ಇಲಿಗಳು ಮೆಣಸಿನ ಗಿಡಗಳು ತಿಂತಾ ಇದ್ದಾವೆ, ಮೆಣಸಿನ್ಕಾಯಿಗಳನ್ನ. ಏನು ಮಾಡಬೇಕು, ಅವಕ್ಕೆ ಏನು ಪರಿಹಾರ ಇಲ್ಲ. ನಾ ಎಣ್ಣೆ ಸ್ಪ್ರೇ ಮಾಡಬೇಕಿತ್ತು, ಇವಾಗ ಎಣ್ಣೆ ಸ್ಪ್ರೇ ಮಾಡೋಂಗಿಲ್ಲ. ಯಾಕಂತಂದರೆ ಭೂಮಿಯಲ್ಲಿ ತೇವಾಂಶ ಇಲ್ಲ, ಆಲ್ರೆಡಿ ಎರ್ಕಲು ಬಡ್ಡಿ ಬಿಟ್ಬಿಟ್ಟವು. ಆ ಒಂದು ಉದ್ದೇಶದಿಂದ ಎಣ್ಣೆ ಯಾವುದೇ ಥರ ನಾವು ಸ್ಪ್ರೇ ಮಾಡೋದಿಲ್ಲ. ಸ್ಪ್ರೇ ಈ ಒಂದೂವರೆ ತಿಂಗಳ 2 ತಿಂಗಳ ಮಳೆ ಆಗಿತ್ತಪ್ಪ ಅಂದರೆ ಮತ್ತು ನಾವು ಇನ್ನೊಂದು ಸಾರಿ ಒಂದು ಸ್ಪ್ರೇ ಮಾಡ್ತಾಯಿದ್ವಿ. ಭೂಮಿಯಲ್ಲಿ ತೇವಾಂಶ ಇರೋದು ತುಂಬ ಚೆನ್ನಾಗಿ, ಆವಾಗ ಇನ್ನೊಂದು ಸಾರಿ ಸ್ಪ್ರೇ ಮಾಡಿದ್ದಪ್ಪ ಅಂದರೆ ಇನ್ನೂ ಮೆಣಸಿನ ಗಿಡ ಇನ್ನೂ ತುಂಬ ಚೆನ್ನಾಗಿರುವ ಟಾನಿಕ್ ಒಂದು ಏನಾರ ಸ್ಪ್ರೇ ಮಾಡಿದ್ವಿ ಅಂದರೆ ಇನ್ನೂ ತುಂಬ ಚೆನ್ನಾಗಿ ಬಿಡೋದು. ಪರವಾಗಿಲ್ಲ, ಇರಲಿ. ಇವಾಗ ನೋಡಿ ಇನ್ನೂ ಏನೂ ಸ್ಪ್ರೇ ಮಾಡ್ದೇ ಇಷ್ಟಾಗಿದೆ, ಇಷ್ಟು ತುಂಬ ಚೆನ್ನಾಗಿ ಬಿಟ್ಟವೆ. ಇನ್ನೂ ಒಂದು ಏನಾರ ಸ್ಪ್ರೇ ಮಾಡಿದ್ವಪ್ಪ ಅಂದರೆ ಸ್ವಲ್ಪ ಪರವಾಗಿಲ್ಲ. ಆದರೂ ಹೊರವಲಕ್ಕೆ ಜಾಸ್ತಿ ನಾವು ಎಣ್ಣೆ ಸ್ಪ್ರೇ ಮಾಡೋದಿಲ್ಲ. ಅವಾಗ ಒಂದು ಸಾರಿ ಗೊಬ್ಬರ ಹಾಕಿರ್ತೀವಲ್ಲ, ಗೊಬ್ಬರ ಹಾಕಿದ್ಮೇಲೆ ಮಳೆ ತೇವಾಂಶ ಇತ್ತಪ್ಪ ಅಂದ್ರೆ ಒಂದು ಸಾರಿ ಸ್ಪ್ರೇ ಮಾಡ್ತಾಯಿದ್ವಿ. ಯಾವ್ದಾರ ಒಂದು ಟಾನಿಕ್, ಆ್ಯಕ್ಟಿವ್ ಜೆಮ್ಮು ಇಲ್ಲಾಂದರೆ ಆ್ಯಕ್ಟಿವ್ ಮ್ಯಾಕ್ಸ್, ಅದು ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿ ಬರೋದು. ಪರವಾಗಿಲ್ಲ, ಇರಲಿ ಬಿಡಿ. ಇಷ್ಟಾರು ಬಂತಲ್ಲ, ತುಂಬ ಖುಷಿ ಇದೆ. ಇದೇ ಥರ ನೋಡಿ ನಮ್ಮ ಒಂದು ಮೆಣಸಿನ ಗಿಡದ ಹೊಲ. ಈ ಒಂದು ಹೊಲದ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡೋದು ತಿಳಿಸಿ. ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.